ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ಒಂದು ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸೋಣ ಅಂತ ಬಂದಿದ್ದೀನಿ ನಿಮಗೆ. ನೋಡಿ, ಹೇಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಈ ಪಲ್ಯದ ಜೊತೆಗೆ ರೊಟ್ಟಿ, ಈರುಳ್ಳಿ ಹಾಕಿ ಟೊಮೊಟೊ ಜಾಸ್ತಿ ಹಾಕಿ ಮಾಡಿದ್ರೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೆಂಡೆಕಾಯಿ ಲೋಳೆ ಎಲ್ಲ ಹೋಗಿ ಹೇಗೆ ಹುರಿಯೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಹೇಗೆ ಅಂದರೆ, ಬೆಂಡೆಕಾಯಲ್ಲಿ ಲೋಳೆ ಅಂದರೆ ಅಂಟನ್ ಟೈಪ್ ಇರುತ್ತಲ್ಲ, ಅದನ್ನು ತೆಗ್ದು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂದರೆ, ಒಂದು ಪಾತ್ರೆ, ಬಾಣಲಿ ಅಂದರೆ ನಿಮ್ಮ ಕಾಪರ್ ಬಾಣಲಿಗಿಂತ ಅಲ್ಯೂಮಿನಿಯಂ ಬಾಣಲಿ ಇಟ್ಕೊಂಡ್ರೆ ಅದರಲ್ಲಿ ಹುರಿದಾಗ ಬೇಗ ಲೋಳೆ ಕಮ್ಮಿ ಆಗುತ್ತೆ. ಮತ್ತು ಬೆಂಡೆಕಾಯಿ ಹುರಿಬೇಕಾದ್ರೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿದ್ರೆ ಲೋಳೆ ಬೇಗ ಕಮ್ಮಿ ಆಗುತ್ತೆ ಅಂತ ನಮ್ಮ ಅಜ್ಜಿ ಎಲ್ಲ ಒಂದು ಟಿಪ್ಸ್ ಹೇಳೋರು. ಯಾವಾಗಲೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂಚೂರು ಹುಣಸೆ ಹಣ್ಣು ಹುಳಿ ಹಾಕ್ಕೊಂಡು ಹುರಿಯಪ್ಪ ಅಂತ ಹೇಳೋರು ಅಮ್ಮ. ನೋಡಿ, ಅದಕ್ಕೆ ಮತ್ತು ಫಸ್ಟು ಇದಕ್ಕೆ ಏನು ಮಾಡೋದು ಅಂದರೆ, ಫಸ್ಟು ಖಾರ ರುಬ್ಕೊಳ್ಳೋಣ. ಖಾರ ರುಬ್ಕೋಕ್ಕೆ ಏನೇನು ಬೇಕು ಅಂದರೆ, ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ರಸ, ಕಾಯಿ ತುರಿ, ಸ್ವಲ್ಪ ಕಾಯಿನ ಸ್ವಲ್ಪನೇ ಹಾಕ್ಕೊಂಡಿನಿ, ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಕಡಲೆನೂ ಸೇರಿಸ್ತೀನಿ, ಅದಕ್ಕೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ. 2 ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ 2 ಹಾಕ್ತೀನಿ. ಬರೀ ಕಾಯಿನೇ ಹಾಕ್ಬೋದು ಬೇಕಾದರೆ, ನಾನಿವತ್ತು 2 ಹಾಕಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ, ಇವಾಗ ಸ್ವಲ್ಪ ಖಾರ ಪುಡಿ, ಒಂದು 2 ಸ್ಪೂನು 3 ಸ್ಪೂನು ಖಾರ ಪುಡಿ ರುಬ್ಬಕ್ಕೆ ಬೇಕಾದ್ರೂ ಹಾಕೋಬೋದು, ಬೇಕಾದರೆ ಸಾಂಬಾರೊಳಗೇ ಸ್ವಲ್ಪ ಕುದೀತಾ ಇದ್ದಾಗಲೂ ಹಾಕೋಬೋದು. ಈಗ ನಾನು ಬರೀ ಮಿಕ್ಸಿಲಿ ಈರುಳ್ಳಿ, ಕಾಯಿ ತುರಿ, ಕಡಲೆ ಮತ್ತು ಬೆಳ್ಳುಳ್ಳಿ ಹಾಕಿ ರುಬ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ಈಗ ನೋಡಿ, ಅದು ಅಲ್ಯೂಮಿನಿಯಂ ಬಾಣಲಿ ಇಟ್ಟಿದ್ದೀನಿ. ಈ ಬಾಣಲಿಲಿ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಇದು ಬೆಂಡೆಕಾಯಿನ ಹುರಿಬೇಕು. ಬೆಂಡೆಕಾಯಿ ಸ್ವಲ್ಪ ಹೊತ್ತು, ಒಂದು 7-8 ನಿಮಿಷನೇ ಬೇಕು ಹುರಿಯೋಕ್ಕೆ. ಸ್ವಲ್ಪ ಚೆನ್ನಾಗಿ ಹುರಿದಾಗ ಅದು ಲೋಳೆ ಅಂಶ ಎಲ್ಲ ಕಮ್ಮಿ ಆಗುತ್ತೆ. ಸಾಂಬಾರು ಮಾಡಿದಾಗ ಲೋಳೆ ಅಂಶ ಇದ್ದರೆ ಚೆನ್ನಾಗಿ ಬರಲ್ಲ ಸಾಂಬಾರು, ಪಲ್ಯ ಏನುವೇ. ಇದ್ರದ್ದು ಅಂಟೆಲ್ಲ ಹೋದರೆ ಮಾತ್ರ ಚೆನ್ನಾಗಿ ಬರೋದು. ಹಾಗಾಗಿ ಬೆಂಡೆಕಾಯಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಕೈ ಆಡ್ತಾ ಇರಬೇಕು, ಅದು ಸ್ವಲ್ಪ ತಳ ಹತ್ತುತ್ತಾ ಇರುತ್ತೆ. ಮತ್ತು ಯಾವಾಗಲೂ ಬೆಂಡೆಕಾಯಿನ ಎಳೆಯದಾಗಿರೋದು ಸ್ವಲ್ಪ ತೊಟ್ಟನ್ನು ಮುರಿದು ತೊಗೊಂಡು ಬಂದರೆ, ಅದು ಎಳೆದು ಬೆಂಡೆಕಾಯಿ ತಂದರೆ ಚೆನ್ನಾಗಿರುತ್ತೆ. ಬಲ್ತಾಗಿ ಇರುತ್ತಂದರೆ ತುಂಬ ನಾರಾಗೆ ಅಗಿಯೋಕ್ಕಾಗಲ್ಲ. ಎಳೆದು ಹಾಕಿದ್ರೆ ಸಾರು ಮತ್ತು ಪಲ್ಯಗಳು ಚೆನ್ನಾಗಿರುತ್ತೆ. ನಾನಿವತ್ತು ಪಲ್ಯನೂ ಅಲ್ಲ, ಸಾಂಬಾರು ಅಲ್ಲ, ಮತ್ತು ಮಧ್ಯದಲ್ಲಿ ಇರೋವಂಥದ್ದು ಗೊಜ್ಜು ಬೇಕಾದ್ರೂ ಥರ ಉಪಯೋಗಿಸ್ಕೋಬೋದು, ಮತ್ತು ಸಾಂಬಾರು ಟೈಪ್ ಮಾಡ್ಕೋಬೋದು. ಆ ಥರ ಮಾಡ್ತಾಯಿದ್ದೀನಿ. ಇದು ರೊಟ್ಟಿಗೆ ಮತ್ತು ಇಡ್ಲಿ ಮತ್ತು ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ಬೇರೆ ಯಾವುದೇ ಪಲ್ಯಕ್ಕಿಂತ ಬೆಂಡೆಕಾಯಿ ಪಲ್ಯ ಅಂದರೆ ಎಲ್ಲ ಇಷ್ಟಪಟ್ಟು ತಿಂತಾರೆ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಬೆಂಡೆಕಾಯಿ ಪಲ್ಯ ಅಂದರೆ ಬೇರೆ ಏನು ಯೋಚನೆ ಮಾಡಲ್ಲ, ಆಯಿತು ಕೊಡಪ್ಪ ಅಂತ ಹೇಳ್ತಾರೆ, ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ಇಲ್ಲಿ ನಾನು ಖಾರ ರುಬ್ಕೊಂಡಿದ್ದೀನಿ. ಸಣ್ಣಕ್ಕೆ ಪೇಸ್ಟ್ ಮಾಡ್ದಂಗೆ ರುಬ್ಕೋಬೇಕು ಚೆನ್ನಾಗಿ. ಅದಕ್ಕೆ ಬೇಕಾದರೆ ರುಬ್ಬಕ್ಕೆ ಟೊಮೊಟೊ ಹಣ್ಣು ಹಾಕೋಬೋದು, ಇಲ್ಲ ಟೊಮೊಟೊ ಹಣ್ಣನ್ನ ಒಗ್ಗರಣೆಗೆ ಬೇಕಾದ್ರೂ ಹಾಕೋಬೋದು. ನಾನು ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಮತ್ತು ಹುಣಸೆ ಹಣ್ಣು ರಸನೂ ಸ್ವಲ್ಪ ನೋಡಿ, ಹುಣಸೆ ಹಣ್ಣನ್ನ ಚೆನ್ನಾಗಿ ಕಿವುಚಿ ಸ್ಮ್ಯಾಶ್ ಮಾಡ್ದಂಗೆ ಮಾಡಿ ರಸ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಇನ್ನೊಂದು ಬಾಣಲಿಲಿ ಇದು ಸಾಂಬಾರು ಹೇಗೆ ಮಾಡೋದನ್ನು ನೋಡೋಣ. ಇನ್ನೊಂದು ಕಾಪರ್ ಬಾಟಮ್ ಅಥವಾ ಯಾವುದಾದ್ರೂ ಪಾತ್ರೆಗಳನ್ನ ಒಲೆ ಮೇಲೆ ಇಟ್ಟು, ಅದು ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕೋಣ. ನೋಡಿ, ಈಗ ಈ ಪಾತ್ರೆ ಸ್ವಲ್ಪ ಬಿಸಿ ಆಗಲಿ. ಈ ಥರ ಪಾತ್ರೆಲಿ ಮಾಡಿದ್ರೆ ಅಂಟಲ್ಲ, ಸಾಂಬಾರು ಎಲ್ಲ ತೊಳೆಯೋಕ್ಕೂ ಈಸಿ ಆಗುತ್ತೆ, ಮತ್ತು ಸಾಂಬಾರು ಮಾಡೋಕ್ಕೂನೆಲ್ಲ ಚೆನ್ನಾಗಿರುತ್ತೆ. ನಾನು ಈ ಥರ ಬಾಣಲಿನೇ ಉಪಯೋಗಿಸೋದು ಜಾಸ್ತಿ. ಈ ಬಾಣಲಿ ಹಾಕೊಂಡು ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕ್ತೀನಿ ಸ್ವಲ್ಪ ಇವಾಗ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹೇರಳವಾಗಿ ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಎಲ್ಲ ಒಂಥರ ಬೆಂಡೆಕಾಯಿ ಅಂದರೆ ಮತ್ತು ಅದನ್ನು ಬುರ್ಜಿ ಟೈಪು ಮಾಡ್ಕೊಂಡು ತಿಂತಾರೆ. ಮತ್ತು ಎಣ್ಣೆ ಹಾಕಿ ಫ್ರೈ ಮಾಡಿ ಖಾರ ಮತ್ತು ಹುಣಸೆ ಹಣ್ಣು ಎಲ್ಲ ಹಾಕಿ ಮಾಡ್ಕೊಂಡು ತಿಂತಾರಲ್ಲ, ಅದನ್ನು ಹಾಗಾಗೆ ತಿನ್ಬೋದು. ಆ ಥರನೂ ಮಾಡ್ಕೊಂಡು ತಿನ್ಬೋದು. ಬೆಂಡೆಕಾಯಿ ಸುಮಾರು ಥರ ಐಟಮ್ಸ್ ಎಲ್ಲ ಮಾಡ್ಬೋದು. ಮತ್ತು ಪಕೋಡ ಮಾಡ್ಬೇಕಾದ್ರೂ ಅದಕ್ಕೆ ಸಣ್ಣಕ್ಕೆ ಊದ್ಬಿಟ್ಟು, ಅದು ನೀನು ಹುರಿಯಲ್ಲ, ಹಾಗೆ ಸ್ಮ್ಯಾಶ್ ಮಾಡಿ ಕಡಲೆ ಹಿಟ್ಟೊಳಕ್ಕೆಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ, ಹಾಗೂ ಉಪಯೋಗಿಸ್ಬೋದು ಬೆಂಡೆಕಾಯಿನ. ಈಗ ನೋಡಿ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕೋಕ್ಕೆ ನಾನು ಈ ಥರ ಪಾತ್ರೆಲಿ ಹಾಕ್ತೀನಿ. ನೋಡಿ, ಇದು ಇಟ್ಕೊಂಡ್ರೆ ಇದು ಹನಿದು ಬಾಟ್ಲುದು, ಇದು ಸ್ವಲ್ಪ ಹಿಂಗೆ ಒಂದು 2 ನಿಮಿಷ ಹಿಂಗೆ ಇದು ಮಾಡಿದ್ರೇ ಸಾಸಿವೆ ಬೀಳುತ್ತೆ, ಈಸಿ ಅಂತ ಅಂದ್ಬಿಟ್ಟು ನಾನು ಸಾಸಿವೆ ಡಬ್ಬನ ಈ ಥರ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ ಒಳಗೆ ಸಾಸಿವೆ ಸ್ವಲ್ಪ ಸಿಡಿಲಿ ಚೆನ್ನಾಗಿ.
ನೋಡಿ ಕಾಯಲಿ ಚೆನ್ನಾಗಿ ಮತ್ತು ಅದೇ ಬಾಟ್ಲನ್ನ ಅದೇ ಥರ ಕ್ಲೋಸ್ ಮಾಡಿಟ್ರೆ ಈಸಿ ನಮಗೆ ಏನೇ ಉಪಯೋಗ್ಸೋಕ್ಕೆ ದಿನ ಸಾಸಿವೆ ಎಲ್ಲ ಅಡುಗೆಗೂ ಸಾಸಿವೆ ಬೇಕೇ ಬೇಕಾಗುತ್ತಲ್ವ, ಈಸಿಯಾಗಿ ತೊಗೋಬೋದು ಮತ್ತು ಮುಚ್ಚಿಡ್ಬೋದು. ಸಾಸಿವೆ ಚೆನ್ನಾಗಿ ಎಣ್ಣೆಲಿ ಕಾಯಲಿ ಇದು ಚೆನ್ನಾಗಿ. ಆಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಮತ್ತು ಟೊಮೊಟೊನ ಎರಡೂ ಫ್ರೈ ಮಾಡಬೇಕು. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ, ಆವಾಗ ರುಚಿ ಹೆಚ್ಚುತ್ತೆ. ಯಾವುದೇ ಸಾಂಬಾರು ಮಾಡಬೇಕಂದ್ರೂ ಈರುಳ್ಳಿ ಟೊಮೊಟೊ ಹಣ್ಣನ್ನ ಅದು ಸ್ಮ್ಯಾಶ್ ಆಗಂಗೆ ಫ್ರೈ ಮಾಡ್ಬೇಕು ಚೆನ್ನಾಗಿ. ಅದು ನಾವು ಏನೇ ಇಂಗ್ರೀಡಿಯೆಂಟ್ಸ್ ಆಗಲಿ ಅದನ್ನು ಯಾವ ಥರ ಹುರಿತೀವಿ, ಆ ಥರ ಕಟ್ ಮಾಡೋದು ಒಂದು ಇದು ಆರ್ಟ್. ತರಕಾರಿ ಎಲ್ಲನೂ ಆರ್ಟ್ ಅಂತ ಹೇಳ್ತಾರಲ್ಲ, ಅದು ಒಂದು ಆರ್ಟೇ. ತರಕಾರಿ ಕಟ್ ಮಾಡೋದೂ ಆ ಥರ ಕೂದಿ ಎಲ್ಲ ಇಟ್ಕೋಬೋದು. ಮತ್ತು ಈರುಳ್ಳಿ ಹಾಕಿದ್ದೀನಿ ನೋಡಿ, ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಫ್ರೈ ಬ್ರೌನಿಷ್ ಟೈಪ್ ಬಂದಾಗ ಟೊಮೊಟೊ ಹಣ್ಣು ಹಾಕ್ತೀನಿ. ಅದು ಎರಡು ಸ್ವಲ್ಪ ಮತ್ತು ಈರುಳ್ಳಿ ಹಾಕಿದಾಗ ಟೊಮೊಟೊ ಹಣ್ಣು ಹಾಕಿದಾಗ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಬೇಗ ಟೊಮೊಟೊ ಫ್ರೈ ಆಗುತ್ತೆ, ತುಂಬ ಹೊತ್ತು ತೊಗೊಳಕ್ಕಾಗಲ್ಲ. ಈ ಕಡೆ ನೋಡಿ ಬೆಂಡೆಕಾಯಿ ಹುರಿತಾ ಇದ್ದೀನಿ. ಈ ಕಡೆ ಇದು ಸಾಸಿವೆ ಎಲ್ಲ ಹಾಕಿ ಹುರಿದ್ಬಿಟ್ಟು ಅದನ್ನು ಸಾಂಬಾರು ಟೈಪ್ ಮಾಡ್ತಾಯಿದ್ದೀನಿ. ಹಿಂಗೆ ಹುರಿಲಿ ಅದು ಸ್ವಲ್ಪ ಚೆನ್ನಾಗಿ. ಬೆಂಡೆಕಾಯಿ ಚೆನ್ನಾಗಿ ಸ್ಮ್ಯಾಶ್ ಆಗಿ ಚೆನ್ನಾಗಿ ಹುರಿಯುತ್ತೆ. ಈ ಕಡೆ ನೋಡಿ, ಇಲ್ಲಿ ನೋಡಿ ಈರುಳ್ಳಿ ಆಯ್ತಾ ಇದೆ. ಈರುಳ್ಳಿ ಆದಮೇಲೆ ಟೊಮೊಟೊ ಹಣ್ಣು ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾವಾಗ್ಲೂ, ಒಂದು 3 ನಿಮಿಷ ಬ್ರೌನಾಗಿ ಹುರಿಬೇಕಲ್ಲ, ಅದಕ್ಕೆ. ಈರುಳ್ಳಿ ಸ್ವಲ್ಪ ಹುರಿದಾದ್ಮೇಲೆ ಇದು ಟೊಮೊಟೊ ಹಣ್ಣು ಹಾಕ್ತೀನಿ. ಮತ್ತು ಇದಕ್ಕೆ ನಾನು ಗರಂ ಮಸಾಲೆ ಉಪಯೋಗಿಸಿಲ್ಲ ಇವತ್ತು, ಏನೂ ಇಲ್ಲ. ಮಾಮೂಲಿ ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ ಪುಡಿ ಎರಡೇ ಉಪಯೋಗಿಸಿರೋದು. ಬೇಕು ಅಂದರೆ ಬರೀ ಅಚ್ಕಾರ ಪುಡಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಅದು ಸಾಂಬಾರು ಟೈಪ್ ಆಗೋಲ್ಲ, ಇದು ಪಲ್ಯ ಟೈಪ್ ಆಗುತ್ತೆ. ಇದಕ್ಕೆ ಬೆಂಡೆಕಾಯಿಗೆ ಇದೇ ರೀತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಈ ಟೈಪಲ್ಲೇ ಮಾಡಿ ಬೆಂಡೆಕಾಯಿ ಹಾಕಿದ ಜೊತೆಗೆ ಈ ಬೇಳೆ ಬೇಯಿಸ್ಬಿಟ್ಟು ಬೇಳೆ ಹಾಕಿದ್ರೆ ತೊಗರಿ ಬೇಳೆನ ಅದು ಒಂದು ಚಿಕ್ಕ ಬಟ್ಲಲ್ಲಿ ಹಾಕಿಟ್ರೆ ಅದು ಒಂಥರ ಸಾಂಬಾರಾಗುತ್ತೆ. ಬೇಳೆ ಬೆಂಡೆಕಾಯಿ ಸಾಂಬಾರು ಥರ ಆಗುತ್ತೆ. ಎರಡು ಥರ ಬೇಕಾದರೂ ಮಾಡ್ಕೋಬೋದು. ಇವತ್ತು ನಾನು ಬೇಳೆ ಉಪಯೋಗಿಸಿಲ್ಲ, ಬರೀ ಬೆಂಡೆಕಾಯಿನೇ ಹಾಕಿದ್ದೀನಿ. ನೋಡಿ ಹಾಗೆ ಟೊಮೊಟೊ ಹಣ್ಣು ಹಾಕಿ ಹುರಿಯೋಣ, ಚೆನ್ನಾಗಿ ಹುರಿಲಿ. ಈ ಎಲ್ಲ ಇದು ಮತ್ತು ಡೈಜೆಷನ್ ಮತ್ತು ಫೈಬರ್ ಕಂಟೆಂಟ್ ತುಂಬ ಇರುತ್ತಲ್ವ, ನಾರಿನಂಶ ಇರುತ್ತೆ ಬೆಂಡೆಕಾಯಲ್ಲಿ. ಅದಕ್ಕೆ ಎಲ್ಲ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳು ಹಸಿದೇ ತಿನ್ಬೋದು. ಇದು ಈ ಬೆಂಡೆಕಾಯಿ ಹಾಗೆ ತಿಂದ್ರೂ ಟೇಸ್ಟ್ ಇರುತ್ತೆ ಅಂತ ನಾವು ಚಿಕ್ಕವರೆಲ್ಲ ಇದ್ದಾಗ ತಿನ್ನೋವು. ಈಗೆಲ್ಲ ತಿನ್ನಲ್ಲ ಬಿಡಿ, ಬರೀ ಸಾಂಬಾರಲ್ಲೇ ತಿನ್ನೋದು. ಹೀಗೆ ನೋಡಿ ಬೆಂಡೆಕಾಯಿನೂ ಚೆನ್ನಾಗಿ ಫ್ರೈ ಆಗಿದೆ. ಈ ಕಡೆ ಟೊಮೊಟೊ ಈರುಳ್ಳಿನೂ ಫ್ರೈ ಆಗ್ತಾಯಿದೆ. ಇನ್ನೇನಿಲ್ಲ ಫ್ರೆಂಡ್ಸ್, ಇದು ಟೊಮೊಟೊ ಈರುಳ್ಳಿ ಎಲ್ಲ ಆದಮೇಲೆ ನೋಡಿ ಉಪ್ಪು ಹಾಕ್ಕೊಂಡ್ನಲ್ವ, ಟೊಮೊಟೊ ಬೇಗ ಫ್ರೈ ಆಗಲಿ ಅಂದ್ಬಿಟ್ಟು ಇದು ಹಾಕಿದ್ಮೇಲೆ ಕಾಯಿ ಎಲ್ಲ ರುಬ್ಬಿದ್ದೀವಲ್ವ ಮಿಕ್ಸಿಲಿ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಬೆಂಡೆಕಾಯಿ ಹಾಕಿದ್ರೇ ಸಾಂಬಾರು ರೆಡಿ ಆಗುತ್ತೆ. ಆ ಥರ ನೋಡಿ ಯಾವ ಥರ ಮಾಡೋಣ ನೋಡ್ತಾ ಇರಿ ಇವಾಗ. ಬೇಕು ಅಂದರೆ ಈ ಬೆಂಡೆಕಾಯಿಗೆ ಒಂದು ಆಲೂಗೆಡ್ಡೆನೂ ಸಣ್ಣಗೆ ಕೂದು ಹಾಕ್ಬೋದು, ಸ್ವಲ್ಪ ಚೆನ್ನಾಗಿ ಬರುತ್ತೆ, ತಿಕ್ಕಾಗಿ ಬರುತ್ತೆ. ಅವಾಗ ಆಲೂಗೆಡ್ಡೆನೂ ಬಾಯಿಗೆ ಸಿಗುತ್ತೆ ಅಂತ ಇಷ್ಟಪಟ್ಟು ತಿಂತಾರೆ. ಬರೀ ಬೆಂಡೆಕಾಯಿ ಜೊತೆಗೆ ಆಲೂಗೆಡ್ಡೆನೂ ಉಪಯೋಗಿಸ್ಕೋಬೋದು. ಒಂದು ಕರ್ಬೇವಿನ ಸೊಪ್ಪು ಹಾಕ್ಬೋದು. ಕರ್ಬೇವಿನ ಸೊಪ್ಪು ನಾನು ಇವತ್ತು ಹಾಕಿಲ್ಲ, ಒಗ್ಗರಣೆಗೆ ಇರಲಿಲ್ಲ ಅಂದ್ಬಿಟ್ಟು. ಟೊಮೊಟೊ ಈರುಳ್ಳಿ ಸ್ವಲ್ಪ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಹಾಕಿದ್ಮೇಲೆ ಬೆಂಡೆಕಾಯಿನ ಹಾಕೋಣ. ಖಾರ ಪುಡಿ ಹಾಕಿದ್ಮೇಲೆ ಬೆಂಡೆಕಾಯಿ ಹಾಕೋಣ. ನೋಡಿ, ಮತ್ತು ಇದಕ್ಕೆ ಬೆಂಡೆಕಾಯಿ ಮಾಡಿದಾಗ ಏನೇ ಡಿಶ್ ಮಾಡಲಿ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಲೇಬೇಕು. ಆ ಹುಣಸೆಹಣ್ಣು ರಸ ಹಾಕಿದ್ರೇ ಅದು ಟೇಸ್ಟ್ ಚೆನ್ನಾಗೋದು. ಮತ್ತು ಅದು ಬೆಂಡೆಕಾಯ್ದು ಸಾರಾಂಶನೂ ಹುಳಿ ಎಲ್ಲ ಸಾರಿ, ಹುಳಿ ಕಂಟೆಂಟು ಮತ್ತು ಬೆಂಡೆಕಾಯ್ದು ಒಂಥರ ಒಗೊಗರು ಇರುತ್ತಲ್ಲ, ಅದು ಎಲ್ಲ ಕಂಟೆಂಟ್ ಎರಡು ಮಿಕ್ಸ್ ಆಗಿ ಅದರದ್ದೇ ಟೇಸ್ಟ್ ಬೇರೆ ಥರ ಆಗುತ್ತೆ. ನೋಡಿ, ಈಗ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಖಾರ ಪುಡಿ ಒಂದು 2.5 ಸ್ಪೂನ್ ಹಾಕಿದ್ದೀನಿ. ನಮ್ಮನೆ ಒಂದು 3 ಜನ ಇದ್ದಾರೆ, ಅದಕ್ಕೆ. ನನ್ನ ಮಗ ಹೊರಗಡೆ ಫಾರಿನಲ್ಲಿದ್ದಾನೆ, ನಾವು 3 ಜನ ಇದ್ದೀವಿ ಸದ್ಯಕ್ಕೆ. ಇವಾಗ ಅವ್ನು ಬಂದಾಗ ಅವ್ನಿಗೂ ತುಂಬ ಇಷ್ಟ ಬೆಂಡೆಕಾಯಿ ಸಾಂಬಾರು ಅಂದರೆ. ಈಗ ನೋಡಿ ಇಲ್ಲಿ ಹುರಿದಿದ್ದೀನಲ್ವ, ಇದು ಖಾರ ಪುಡಿನೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದೊಂದು 2 ನಿಮಿಷ ಖಾರ ಪುಡಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಒಂದು 2 ನಿಮಿಷ ಒಗ್ಗರದು ಸ್ಮೆಲ್ ಹೋಗುತ್ತೆ. ನಾವು ಯಾವಾಗಲೂ ರುಬ್ಬಕ್ಕೆ ಹಾಕೋದೇ ಇಲ್ಲ, ಈ ಥರ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆಲಿ ಅದು ಫ್ರೈ ಮಾಡ್ದಂಗೆ ಹಾಕ್ತೀನಿ. ಆಗ ಅದ್ರದ್ದು ಘಾಟು ಹೋಗುತ್ತೆ. ಖಾರ ಪುಡಿ ಘಾಟು ಅಂತಾರಲ್ಲ, ಅದು ಕಮ್ಮಿ ಆಗುತ್ತೆ. ಅದಾದ 1 ನಿಮಿಷ ಆದಮೇಲೆ ಈ ರುಬ್ಬಿರ್ತೀನಲ್ಲ ಈ ಕಾಯಿ ಹಾಕ್ತೀನಿ. ಕಾಯಿ, ಕಡಲೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಇದನ್ನೂ ಟೊಮೊಟೊ ಹಣ್ಣು ಸ್ವಲ್ಪ ರುಬ್ಕೊಂಡಿದ್ದೀನಲ್ವ, ಅದನ್ನು ಹಾಕಿ ಸ್ವಲ್ಪ ಒಂದು 2 ನಿಮಿಷ ಎಲ್ಲ ಹಾಕಾದ್ಮೇಲೆ ನೀರು ಹಾಕೋಣ. ಎಷ್ಟು ನೀರು ಗಟ್ಟಿ ಬೇಕಾದರೂ ಮಾಡ್ಕೋಬೋದು, ಸ್ವಲ್ಪ ತೆಳುಗೆ ಬೇಕಾದ್ರೂ ಹಾಕೋಬೋದು. ಸ್ವಲ್ಪ ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದೀಲಿ. ಇದು ಕುದ್ದಾದ್ಮೇಲೆ ಒಂದು ಸ್ವಲ್ಪ ನೋಡಿ, ಇನ್ನೊಂದು ಒಂದು
ದೊಡ್ಡ ಲೋಟದಲ್ಲಿ 1 ಲೋಟ ಅಷ್ಟು ನೀರು ಹಾಕಿದ್ದೀನಿ. ಇದು 1 ನಿಮಿಷ ಕುದೀಲಿ. ಕುದ್ದಾದ ತಕ್ಷಣ ಬೆಂಡೆಕಾಯಿ ಹಾಕೋಣ. ಇದಕ್ಕೂ ಬೇಕು ಕುದಿಯೋಕೆ 1-2 ನಿಮಿಷ ಬೇಕು ಇವಾಗ. ನೋಡಿ ದಿನ ಒಂದೊಂದು ಥರ ಸಾರು ಮಾಡ್ಕೊಳ್ಳೋ ಬದಲು ತರಕಾರಿ ಎಲ್ಲ ಹಾಕಿ ಸೊಪ್ಪಿನ ಸಾರೆಲ್ಲ ಮಾಡೋ ಬದಲು ಬೆಂಡೆಕಾಯಿ ಸಾಂಬಾರನ್ನೂ ನಾವು ಈ ಥರ ಮಾಡ್ಕೋಬೋದು. ಇಷ್ಟಪಟ್ಟು ಎಲ್ರಿಗೂ ಇಷ್ಟ ಆಗುತ್ತೆ ಬೆಂಡೆಕಾಯಿ ಸಾಂಬಾರು ಅಂದರೆ. ನೋಡಿ ಕಾದಿದೆಯಲ್ವ, ಅದಕ್ಕೆ ಇದು ಚೆನ್ನಾಗಿ ಇದು ಚೆನ್ನಾಗಿ ನೋಡಿ ಅಂಟಂಟು ಲೋಳೆ ಏನಿಲ್ಲ, ಹೋಗಿದೆ ಅದಕ್ಕೆ. ಚೆನ್ನಾಗಿ ಇದು ಆಗಿದೆ. ಇವಾಗ ಗ್ಯಾಸ್ ಈ ಕಡೆ ಆಫ್ ಮಾಡಿದ್ದೀನಿ. ಆ ಕಡೆ ಇದು ಸಾಂಬಾರು ಚೆನ್ನಾಗಿ ಕುದೀಲಿ. ಸ್ವಲ್ಪ ಕುದಿಯಾದ್ಮೇಲೆ ಇದು ಬೆಂಡೆಕಾಯಿ ಹಾಕೋಣ. ನಾನಿವತ್ತು ಚಕ್ಕೆ ಲವಂಗದ ಪುಡಿನೂ ಹಾಕ್ಬೋದು, ಬೇಕಾದ್ರೆ ಗರಂ ಮಸಾಲೆನೂ ಹಾಕ್ಬೋದು. ಬಟ್ ನಾನೇನು ಹಾಕಿಲ್ಲ ಇವತ್ತು. ಯಾಕೆಂದರೆ ಇದೊಂಥರ ನಾಟಿ ಶೈಲಿ ಅಂತಾರಲ್ವ, ಗರಂ ಮಸಾಲೆ ಹಾಕಿದ್ರೆ ಒಂಥರ ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಹಳ್ಳಿ ಸೊಗಡು ಅಂತಾರಲ್ಲ, ಹಂಗೆ ಇದು ಚಕ್ಕೆ ಲವಂಗ ಏನೂ ಹಾಕಿಲ್ಲ. ಇದೇ ಬರೀ ಈ ಖಾರನೇ ರುಬ್ಬಿನಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿದ್ದೀನಿ. ಹುಣಸೆಹಣ್ಣು ಅದು ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ನಾವು ಬೆಂಡೆ ಹಾಕ್ಬಿಟ್ಟು ಅದೊಂದು 2 ನಿಮಿಷ ಕುದ್ದಾದಮೇಲೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಈಸಿ ಫ್ರೆಂಡ್ಸ್ ಮಾಡೋಕ್ಕೆ ಇದು. ಮಾಡ್ಕೋಬೋದು ಎಲ್ರೂ. ಮತ್ತು ವಾರಕ್ಕೆ 1 ಸರಿ 2 ಸರಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಪ್ಪ ಮಾಡೋದು ಸಾಂಬಾರು ಅಂತ ಅಂದಾಗ ಈ ಸಾರನ್ನ ಮಾಡ್ಬೋದು. ಇದು ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೇಯಲಿ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೋದು. ಸ್ವಲ್ಪ ಹಾಕಿದ್ದೆ ಟೊಮೊಟೊ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು. ಇದು ಒಂದು 5 ನಿಮಿಷ ಕುದೀಲಿ ಚೆನ್ನಾಗಿ ಕುದ್ದಾದಮೇಲೆ ಬೆಂಡೆಕಾಯಿ ಇದು ರೆಡಿಯಾಗಿರುತ್ತೆ. ನಮ್ಮ ಅಜ್ಜಿ ಆ ಕಾಲದಲ್ಲಿ ಬೆಂಡೆಕಾಯಿ ಸಾಂಬಾರು ರೊಟ್ಟಿ ಮಾಡಿದ್ರೆ ಎಲ್ಲ ಬಂದವರೆಲ್ಲ ಬೆಂಡೆಕಾಯಿ ಸಾರು ರೊಟ್ಟಿನೇ ಮಾಡಿ, ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿ ಅಂತ ಹೇಳೋರಂತೆ. ನಮ್ಮ ಅಜ್ಜಿ ಅಷ್ಟು ಚೆನ್ನಾಗಿ ಮಾಡೋರಂತೆ. ಆ ಕಾಲದಲ್ಲಿ ಯಾವಾಗಲೂ ಹೇಳೋರು, ಅಲ್ಲಿ ಎಷ್ಟೋ 50 ವರ್ಷದ ಹಿಂದೆನೂ. ಹಂಗೆ ಆ ಕಾಲದಿಂದನೂ ಫೇಮಸ್ಸು ಬೆಂಡೆಕಾಯಿ. ಇದೇ ರೀತಿ ಒಬ್ಬೊಬ್ಬರ ಕೈಲಿ ಒಂದೊಂದು ರೆಸಿಪಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಅವ್ರ ಕೈಲಿ ತಿಂದರೆ ಅದು ತಿಂದಂಗೆ ಆಗುತ್ತೆ ಅಂತ ಹೇಳಿ ಮಾತಾಡ್ತೀವಲ್ವ ನಾವು, ಹಂಗಿರುತ್ತೆ. ಒಬ್ಬೊಬ್ಬರು ಒಂದೊಂದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಎಲ್ಲರೂ ಎಲ್ಲದರಲ್ಲೂ ಪ್ರವೀಣರಲ್ಲ, ಎಲ್ಲರೂ ಎಲ್ಲದರಲ್ಲೂ ದಡ್ಡರಲ್ಲ. ಒಂದೊಂದರಲ್ಲಿ ಒಬ್ಬೊಬ್ಬರು ನೈಪುಣ್ಯತೆ ಇರುತ್ತೆ ಅವ್ರಿಗೆ, ಮನುಷ್ಯರು ಅಂದಮೇಲೆ. ನೋಡಿ ಹಿಂಗೆ ನಮ್ಮ ಅಜ್ಜಿ ಅದು ಎಲ್ಲ ನೆನೆಸ್ಕೊತಾ ಇರ್ತಾರೆ. ಅವಾಗ ನಿಂಗಮ್ಮ ಮಾಡಿದ್ರೆ ಸಾರು ತುಂಬ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು. ನೋಡಿ ಈಗ ಬೆಂಡೆಕಾಯಿ ಎಲ್ಲ ಹಾಕಿ ಕುದಿಸ್ತಾ ಇದ್ದೀನಿ. ಇನ್ನೇನು ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಆಮೇಲೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕೋಬೋದು, ಕೊತ್ತಂಬರಿ ಸೊಪ್ಪು ಹಾಕೋಬೋದು. ಮೇಲೆ ಸ್ವಲ್ಪ ಇನ್ಯಾವ್ದಾರ ಸ್ವಲ್ಪ ಸೊಪ್ಪು ಬೇಕಾದ್ರೆ ಹಾಕೋಬೋದು, ಅಷ್ಟು ಚೆನ್ನಾಗಿರಲ್ಲ. ಇಷ್ಟೇ ಸಾಕು ಇದು. ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿ ಸಾಂಬಾರು ರೆಡಿ. ಹಲೋ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ನನ್ನ ರೆಸಿಪಿ ಅಂತ. ಇದು ಚೆನ್ನಾಗಿ ತಿಂದು ಹೆಲ್ತಿಯಾಗಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ವಾಚಿಂಗ್ ಮೈ ಚಾನಲ್ಸ್ ವಿಡಿಯೋಸ್. ಥ್ಯಾಂಕ್ ಯು ಫ್ರೆಂಡ್ಸ್.